ಫ್ರೆಂಡ್ಸ್, ತನ್ನ ಅಮ್ಮನ ತುಳು, ಅಕ್ಕನ ತುಳು ಮತ್ತು ಅವನ ಹೆಂಡತಿ ತುಳು ಕೇಯೋಕೆ ಕರೆಸಿದ್ದ ಭಾಗ 1. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಷ್ಣು. ಈ ಕಥೆಯಲ್ಲಿ ನಾನು ದೋಸ್ತ್ನ ಅವನ ಕಾಮದ ಆಸೆಯನ್ನು ಹೇಗೆ ತೀರಿಸಿಕೊಂಡೆ, ನಾನು ಅವರ ಅಮ್ಮ, ಅಕ್ಕ ಮತ್ತು ಹೆಂಡತಿಯನ್ನು ಹೇಗೆ ಕೇಳಿದು ಈ ಕಥೆಯಲ್ಲಿ ಹೇಳ್ತೇನೆ. ನನ್ನ ಗೆಳೆಯ ಒಂಥರ ವಿಚಿತ್ರ ಸ್ವಭಾವದವನು. ಅವನು ಹೇಗಂದರೆ, ಸಾಮಾನ್ಯವಾಗಿ ನಾವು ಯಾರನ್ನಾದರೂ ಕೇಳಬೇಕು ಅಂತ ಆಸೆ ಪಡ್ತೀವಿ, ಕೇಳಿದು ಸುಖ ಪಡ್ತೀವಿ. ಆದರೆ ಇವನು ಹೇಗೆ ಅಂದರೆ, ಅವನು ಕೇಳಿದಾಗ ಸಿಗೋ ಸುಖಕ್ಕಿಂತ ಬೇರೆಯವರು ಕೇಯೋದನ್ನು ನೋಡಿ ಸುಖ ಜಾಸ್ತಿ ಸಿಗುತ್ತೆ ಅಂತೆ ಬೇರೆಯವರು ಕೇಯೋದನ್ನು ನೋಡೋಕೆ ಇಷ್ಟಪಡ್ತಾನೆ. ಆದ ಕಾರಣ ಅವನು ಅವರ ಅಮ್ಮನನ್ನು ಕೇಯೋಕೆ ಕರೆಸಿದ್ದ. ಹಾಗೆ ಸ್ವಲ್ಪ ದಿನದ ನಂತರ ಅವರ ಅಕ್ಕನನ್ನು ಕೇಯೋಕೆ ಕರೆಸಿದ್ದ. ಆಮೇಲೆ ಕೊನೆಗೆ ಅವನ ಹೆಂಡತಿಯನ್ನು ಕೇಳೋಕೆ ಅವರ ಮುಂದೆನೇ ಕೇಳಿದ್ದು ಎಲ್ಲ ಕಥೆ ಹೇಳ್ತೀನಿ. ಇವತ್ತು ಮೊದಲು ಅವನ ಅಮ್ಮನನ್ನು ಕೇಳಿದ ಕಥೆ ಹೇಳ್ತೀನಿ. ಅವನಿಗೆ ಚಿಕ್ಕ ವಯಸ್ಸು ಇರುವಾಗಲೇ ಅವರ ಅಪ್ಪ ತೀರಿಕೊಂಡರು. ಅವನಿಗೆ ಒಬ್ಬಳು ಅಕ್ಕ ಇದ್ದಳು. ಅವಳಿಗೂ ಮದುವೆಯಾಗಿ ಒಂದು ಮಗು ಇತ್ತು ಮತ್ತು ಗಂಡನ ಜೊತೆ ಜಗಳವಾಡಿ ಡೈವರ್ಸ್ ಮಾಡಿ ಅಮ್ಮನ ಮನೆಯಲ್ಲೇ ಇದ್ದಳು. ಅವರಿಬ್ಬರಿಗೂ ಕಾಮದ ತೀರಿಸೋಕೆ ಅವನು ಬೇರೆ ಪುಣ್ಯ ಸಹವಾಸ ಮಾಡಬೇಕು ಅಂದುಕೊಂಡಿದ್ದನು. ಆಗ ಅವರಿಗೆ ಸಿಕ್ಕ ಮಿಂಡ ಅಂದರೆ ನಾನೇ. ಅವರಮ್ಮ ಸರೋಜ ನೋಡೋಕ್ಕೆ ಪುಷ್ಟವಾಗಿ ಇದ್ದಳು. ಅವಳ ಮೊಲೆ ಸೈಜ್ 38 ಇತ್ತು. ಅವಳ ತಿಕ್ಕ 42 ಇತ್ತು. ಒಳ್ಳೆ ಬಣ್ಣ. ವಯಸ್ಸು 45 ಆಗಿದ್ದರೂ ಇನ್ನೂ 30ರ ಪ್ರಾಯದಂತೆ ಹೊಳೆಯುತ್ತಿದ್ದಳು. ಅವಳನ್ನು ಅವಳ ಗಂಡ ಹೆಚ್ಚು ಕೇಳಿದಿರಲಿಲ್ಲ. ಹಾಗಾಗಿ ಯೌವನ ತುಂಬಿ ಅವಳು ಒಂದು ಸಲ ತನ್ನ ಮನೆ ಓನರ್ ಜೊತೆ ಕಾಮ ಸಲಾಪ ನಡೆಸುವಾಗ ಮಗ ಬಂದು ಆಕಸ್ಮಿಕವಾಗಿ ನೋಡಿದ್ದನು ಕಂಡು ಅವರಮ್ಮನ ಹೆದರಿದಳು. ಆಗ ಮಗ, ಏನು ಯೋಚನೆ ಮಾಡಬೇಡ, ನನಗೂ ಅರ್ಥ ಆಗುತ್ತೆ ಅಂತ ಹೇಳಿ ಸಮಾಧಾನ ಮಾಡಿದ್ದ. ಅವರ ಅಮ್ಮನ ತುಲ್ಲಿಗೆ ತುಮ್ಮಿಬೇಕು ಅನ್ನೋದು ಅವನಿಗೆ ಅರ್ಥ ಆಗಿತ್ತು. ಅದಕ್ಕೆ ಅವನು ಯಾರನ್ನಾದರೂ ಸೇಫ್ ಆಗಿರೋರನ್ನು ಅವರ ಮನೆಗೆ ಲಿಂಕ್ ಮಾಡಬೇಕು ಅಂತ ಕಾಯ್ತಿದ್ದ. ನಾನು ಸಿಕ್ಕ ತುಲ್ಲಿಗೆಲ್ಲ ತುನಿ ಹಾಕೋದು ದೆಂಗು ವಿಷಯ ಅವನಿಗೂ ತಿಳಿದಿತ್ತು. ಅವನು ಒಂದು ದಿನ ನಮ್ಮ ಮನೆಗೆ ಬಾರೋ ಮಾತಾಡಬೇಕು ಅಂದಿದ್ದ. ನಾನು ಹೋದೆ. ಅವನು ನನ್ನ ಮಾಡಿ ಮೇಲೆ ಕರ್ಕೊಂಡು ಹೋಗಿ ನನ್ನ ದೆಂಗತ ಬಗ್ಗೆ ಕೇಳಿದ. ನಾನು ಹೇಳ್ತಾ ಇದ್ದೆ. ಆಗ ಅವನು, ಲೋ, ನಾನು ಒಂದು ಹೇಳ್ತೀನಿ, ತಪ್ಪು ತಿಳಿಯಲ್ಲ ತಾನೇ ಅಂದ. ಲೋ, ಹೇಳು, ಏನು ವಿಷಯ ಅಂದೆ. ಆಗ ಅವನು ಎಲ್ಲ ವಿಷಯ ಹೇಳಿ, ನನ್ನ ಅಮ್ಮನ ತುಲ್ಲಿಗೆ ನಿನ್ನ ತುನ್ನಿನೇ ಸರಿ, ಸೀಕ್ರೆಟ್ ಆಗಿರುತ್ತೆ, ಹಾಗೆ ಸೇಫ್ ಕೂಡ ಅಂದ. ಲೋ, ನೀನು ಆಸೆ ಪೂರೈಸೋ ಇರ್ತೀನಾ? ಓಕೆ ಅಂದೆ. ತುನ್ನಿ ಹೊಸ ತುಲ್ಲು ಸಿಕ್ಕರೆ ಬೇಡ ಅಂತ ಹೇಳೋಕೆ ನಾನೇನು ಶಂಡನ? ಆಯಿತು ಅಂದೆ. ಒಂದು ದಿನ ಎಲ್ಲ ರೆಡಿ ಮಾಡಿಕೊಂಡು ಹೇಳ್ತೀನಿ ಬಾ ಅಂದ. ಆಯಿತು ಅಂದೆ. ಅವನು ಅವರ ಅಮ್ಮನ ಜೊತೆ ಮಾತಾಡಿ, ಇವತ್ತು ನನ್ನ ಗೆಳೆಯ ರಾಜ ಬರ್ತಾನೆ ನಿನ್ನ ಕೇಯೋಕೆ ಅಂತ ಹೇಳಿ ರೆಡಿ ಮಾಡಿಸಿದ್ದಾನೆ. ಅವರಮ್ಮ ಸರೋಜ ಫುಲ್ ಸಿಂಗಾರ ಮಾಡಿಕೊಂಡು ಏನು ಆಗ್ತಾನೆ ಫಸ್ಟ್ ನೈಟ್ ಮಾಡುತ್ಕೊಳ್ಳೋ ಹುಡುಗಿ ಥರ ರೆಡಿ ಆಗಿದ್ದು. ನಾನು ಮನೆ ನೋಡಿ ಸುಮ್ಮನಾದೆ. ನನಗೆ ಅಂತ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದು ಸರೋಜ. ಮನೆ ರೂಮ್ ಫಸ್ಟ್ ನೈಟ್ ಆಗಿ ಸಿಂಗಾರ ಆಗಿ ಬೆಡ್ ಮೇಲೆ ಪೂರ್ತಿ ಸಿಂಗಾರ ಮಾಡಿದ್ದಾಳೆ. ನನ್ನನ್ನು ಕರೆದುಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿ ನನಗೆ ಬಿರಿಯಾನಿ ಕಬಾಬ್ ಎಲ್ಲ ಕೊಟ್ಟು ತಾನೇ ಬಡಿಸಿ ಕೈ ತುತ್ತು ತಿನ್ನಿಸಿದಳು. ನಾನು ಅವಳ ಕಣ್ಣಲ್ಲಿ ನಿಟ್ಟೆ. ಹಾಗೆ ಅವಳು ಚೆರುವು ಜಾರಿಸಿ ತನ್ನ ದಪ್ಪ ಮೊಲೆಗಳನ್ನು ದರ್ಶನ ಮಾಡಿಸಿದಳು. ನಾನು ಹಾಗೆ ಸೂಪರ್ ಅಂದೆ. ಏನು ಅಂದಳು. ಮ್ಯಾಂಗೋ ಅಂದೆ. ಎಲ್ಲಿರೋ ಇದೇ ಮ್ಯಾಂಗೋ ಅಂದಳು. ನೋಡೋರಿಗೆ ಮಾತ್ರ ಕಾಣುತ್ತೆ ಅಂದೆ. ಅವಳು ನಾಚುತ್ತಾ ಕೆನೆಗೆತ್ತಿಯುವುದು ನಾಚಿ ನೀರಾದಳು. ನಾನು ಊಟ ಮುಗಿಸಿ ನನಗೆ ಹಾಲು ತಂದು ಕೊಟ್ಟಳು. ಬೇಡ, ನಾನು ಕುಡಿಯೋದೆ ಹಾಲೇ ಬೇರೆ ಅಂದೆ. ಅವಳು ಮೊದಲು ಮೊಲೆ ನೋಡ್ತಾ ತೂಫೋಲಿ ಅಂದಳು. ನಾನು ನಕ್ಕು ಅವಳನ್ನು ಹಾಗೆ ಎತ್ತಿಕೊಂಡು ಬೆಡ್ರೂಮ್ಗೆ ಹೋದೆ. ನನ್ನ ಫ್ರೆಂಡ್ ನನ್ನ ಹಿಂದೆನೇ ಬಂದಳು. ನೀನೇ ಲೋ ಬರ್ತೀಯ ಅಂದೆ. ಲೋ, ನೀನು ನಮ್ಮಮ್ಮನ ಕೇಯೋದನ್ನು ನೋಡಬೇಕು ಕಣೋ, ಬೇಡ ಅನ್ಬೇಡ ಅಂದೆ. ನಿನ್ನ ಕರ್ಮ, ಏನಾದರೂ ಮಾಡ್ಕೋ ಅಂದೆ. ನಾನು ಅವಳನ್ನು ಮಂಚದ ಮೇಲೆ ಮಲಗಿಸಿ ಹಾಗೆ ಅವಳ ಸೀರೆಯನ್ನು ಎಳೆದು ಹಾಕಿದೆ. ಅವಳು ಈಗ ಬರೀ ಬ್ಲೌಸ್ ಹಾಗೂ ಲಂಗದಲ್ಲಿ ಮಿಂಚುತ್ತಿದ್ದಳು. ನಾನು ಅವಳನ್ನು ನೋಡುತ್ತಲೋ, ನಿಮ್ಮಮ್ಮನ ಏನೋ ಇನ್ನೂ ಸೆಕ್ಸಿ ಆಗಿದ್ದಾಳೆ ಅಂದೆ. ಹೌದು ಕಣೋ, ಅವಳು ಜಾಸ್ತಿ ಯೂಸ್ ಆಗಿಲ್ಲ ಅಂದ. ಕಣೋ, ಇವತ್ತು ನೋಡು ಎಂಥ ಮಜಾ ಮಾಡ್ತೀನಿ ಅಂದೆ. ಮಾಡೋ, ಚೆನ್ನಾಗಿದೆ ಹೆಂಗೋ ನಮ್ಮಮ್ಮನ ತುಲ್ನ ಅಂದ. ಮಾಡ್ತೀನಿ, ನೋಡ್ತಾ ಇರು ಅಂದೆ. ಅವನು ಪಕ್ಕ ಹೋಗಿ, ಆಂಟಿ ನೀನು ತುಂಬ ಸೆಕ್ಸಿ ಇದೆಯಾ ಅಂದೆ. ಲೋ, ಆಂಟಿ ಅನ್ಬೇಡ ಕಣೋ, ಸರೋಜ ಅನ್ನೋ ಅಂದಳು. ಆಯಿತು ಸರು ಅಂದೆ. ಆಹಾ, ಇದೇ ಕೇಯೋಕೆ ಚೆನ್ನಾಗಿರೋದು ಅಂದಳು. ಬಾರೋ ಸರು ಅಂತ ಅವಳನ್ನು ಎಳೆದು ಬಿಗಿಯಾಗಿ ಅಪ್ಪಿಕೊಂಡು ಮುದ್ದಾಡ್ತಾ ಅವಳ ಕೆನೆ, ಗಲ್ಲು, ಕಿವಿ ಎಲ್ಲ ಹಣೆ ಎಲ್ಲ ಕಡೆ ಮುತ್ತು ಕೊಡುತ್ತಾ ನೆಕ್ಕೋಕೆ ಕಚ್ಚುತ್ತಾ ಅವಳ ಮೂಲೆ ಕೈ ಹಾಕಿದೆ.
ಹಬ್ಬಬ್ಬ ಕೈಲಿ ಹಿಡಿಯೋಕ್ಕೆ ಆಗದಷ್ಟು ದಪ್ಪ ಮೊಲೆಗಳು ಅವು. ನನಗೆ ಹಾಲು ಬೇಕು ಸರು ಅಂದೆ. ಹಾಲು ಬೇಕು ಅಂದರೆ ಕಿಚನಲ್ಲಿ ಬಾಯಿ ಹಾಕಬೇಕು ಕಣೋ ರಾಜ ಅಂದಳು. ಹೌದಾ, ಗೊತ್ತೇ ಇರಲಿಲ್ಲ ಅಂತ ಅವಳು ಕೆಚ್ಚಲಿಗೆ ಕೈ ಹಾಕಿ ಅಂತ ಅವಳ ಬ್ಲೌಸ್ ಹಾಕ್ನ ತೆಗೆದೆ. ಹಬ್ಬಬ್ಬ ತಪ್ಪಿಸಿಕೊಂಡ್ರೆ ಸಾಕಷ್ಟುವನ್ನು ಹೇಗೆ ಮೊಲೆಗಳು ಹಾರಿದವು. ಅವುಗಳನ್ನು ಹಿಡಿದುಕೊಂಡು ಏನು ಸರು ಇಷ್ಟು ಎತ್ತ ಮೊಲೆ ಸಾಕಿದೀಯ ಹಬ್ಬಬ್ಬ ಅಂದೆ. ಚೀಫ್ ಬೇಕೇನೋ, ಇಷ್ಟ ಆಯ್ತೇನೋ ಅಂದಳು. ಆಗ ಇರುತ್ತಾ ಅಂದೆ. ಹಾಗಿದ್ರೆ ನೀನೇ ಕಣೋ ಅದು ಹಾಕೋ ಬಾಯಿಗೆ ಅಂತ ಅವಳೇ ಮೊಲೆಯನ್ನು ನನ್ನ ಬಾಯಿಗೆ ತುರುಕಿದಳು. ನಾನು ಅವಳ ಮೊಲೆಯನ್ನು ಹಿಡಿದುಕೊಂಡು ಚೆನ್ನಾಗಿ ಹೆಚ್ಚುಕೊತಾ ಅವಳ ಮೊಲೆ ಬಾಯಿ ಹಾಕಿ ಚೀಪುತ್ತಾ ಹಾಲು ಕುಡಿಯುತ್ತಿದ್ದೆ. ಅವಳು ನನಗೆ ಮೊಲೆ ಉಣ್ಣಿಸುತ್ತಾ ಮಜಾ ಮಾಡುತ್ತಿದ್ದಳು, ಮುಳುಗುತ್ತಿದ್ದಳು. ಲೇ ಸರೋಜ, ಮಸ್ತಿದೆ ಕಣ ನಿನ್ನ ಮೊಲೆ ಅಂದೆ. ಚೆನ್ನಾಗಿ ಕೈ ಬೆಂದಿಲ್ಲ ಕಣೋ ಅದಕ್ಕೆ ಅಂದಳು. ಇನ್ಮೇಲೆ ನಾನು ಕೈ ಬೀಳುತ್ತೆ ಬಿಡು ಅಂತ ಹೇಳ್ತಾ ಚೆನ್ನಾಗಿ ಹಿಚುಕುತ್ತಾ ಮಜಾ ಮಾಡ್ತಾ ಅವಳ ತುಲಿಗೆ ಒಂದು ಆಯಿತು ಅನಿಸುತ್ತೆ. ಅವಳು ಲಂಗ ಮೇಲೇ ಒಂದು ಕಾಣಿಸೋಕೆ ಆಯಿತು. ನನ್ನನ್ನು ಫ್ರೆಂಡ್ಗೆ ಲೋ ನಿಮ್ಮ ಅಮ್ಮನ ತುಲು ಒದ್ದೆ ಆಗಿದೆ ನೋಡು. ಅವಳ ಲಂಗನೇ ಒದ್ದೆ ಆಯಿತು. ಭಾರಿ ಚೂಲು ಕಣೋ ನಿಮ್ಮ ಅಮ್ಮನಿಗೆ ಅಂದೆ. ಹ್ಞೂ ಕಣೋ ಚೂಲು. ಅವಳಿಗೆ ತುಣ್ಣೆ ಹುಡುಕ್ತಾ ಇದ್ದಳು. ಅದಕ್ಕೆ ನೀನು ತುಣ್ಣೆ ಕೊಟ್ಟಿರೋದು ಅಂದ. ಬಾರು ನಿಮ್ಮ ಅಮ್ಮನ ಹಿಡ್ಕೊ, ನಾನು ಕೆಯ್ಯುವಾಗ ಹತ್ತಿರದಿಂದ ನೋಡು ಅಂದೆ. ಹ್ಞೂ ಬರ್ತೀನಿ, ನೀನು ಕೆಯ್ಯು ಅಂದ. ಸರಿ ಅಂತ ಅವಳಮ್ಮನ ಲಂಗನ ಲಾಡಿ ಬಿಚ್ಚಿದೆ. ಅದು ಫ್ಲುಕ್ ಅಂತ ಕೆಳಗೆ ಜಾರಿತು. ಅವಳು ಆಗ ಕಾಚದಲ್ಲಿ ನಿಂತಳು. ಅದೇನು ಈ ಅವಳ ಹೆಣ್ಣು ಅವಳ ಮುಚ್ಚಿಕೊಂಡಿದೆ. ನಾನು ಹಾಗೆ ಅವಳನ್ನು ಸೆಳೆದೆ. ಅವಳ ಕಾಚದೊಳಗೆ ಕೈ ಹಾಕಿದೆ. ತುಲಿಗೆ ಸವರಿದ ತುಳು ಫುಲ್ಲು ರಸ ಬಿಟ್ಕೊಂಡು ಸುರಿತಿತ್ತು. ಅದನ್ನು ನೋಡಿಲೇ ಸರೋಜ, ಏನೇ ಇದು ನಿನ್ನ ತುಳು ರಸ ಹೀಗೆ ಸುರಿಸ್ತಾ ಇದೆ, ಏನಿದು ತುಲ್ನ ಇಲ್ಲ ನಲ್ಲಿನ ಅಂದೆ. ಲೋ ಹೋಗೋ, ಎಷ್ಟು ವರ್ಷ ಆಗಿದೆ ತುಳು, ನನ್ನ ಕಷ್ಟ ನನಗೆ ಗೊತ್ತು ಅಂದಳು. ಹ್ಞೂ ಅರ್ಥ ಆಗುತ್ತೆ ಬಿಡೆ ಸರು ಅಂತ ಅವಳನ್ನು ಕಾಚನ ಬಿಚ್ಚಿ ಅವಳ ಲಂಗ ಕಾಲಗಳಿಸಿ ಅವಳ ತುಲಿಗೆ ಬೆರಳು ಹಾಕಿ ಚೆನ್ನಾಗಿ ಒದ್ದಾಡಿ ಅಷ್ಟಕ್ಕೆ ಅವಳ ಅಮ್ಮ ರಸ ಸೂಸಿಕೊಂಡಳು, ಮುಳುಗುತ್ತಾ ಇದ್ದಳು. ನಾನು ಅವಳ ತುಳನ್ನು ಚೆನ್ನಾಗಿ ಉಜ್ಜಿ ಹಾಗೆ ಅವಳ ಮಲಗಿಸಿ ಅವಳ ಮೇಲೆ ಕಾಯ್ದು ಹೊರಳಾಡಿ ಅವಳ ಮೊಲೆಗಳನ್ನು ಎದೆಗೆ ತಾಕಿ ಅಪ್ಪಚ್ಚಿಯಾಗಿ ಮೃದುವಾಗಿ ಸ್ಪರ್ಶ ಸುಖ ಕೊಡ್ತಾಯಿತ್ತು. ನಾನು ಚೆನ್ನಾಗಿ ಅವಳ ಮೊಲೆ ಹೊಂಕುಳು ತೊಡೆ ಎಲ್ಲ ಕಡೆ ಕೈ ಆಡಿಸುತ್ತಾ ಮಜಾ ಮಾಡ್ತಾ ಅವಳ ಮುಳುಗಾಡ್ತಾ ಎಂಜಾಯ್ ಮಾಡ್ತಿದ್ದಳು. ಅವಳ ಮಗ ನೋಡ್ತಾ ಅವಳು ಕೂಡ ಮಜಾ ಮಾಡ್ತಾ ನಾನು ಈಗ ಅವಳ ಅಂಗಾತ ಮಲಗಿಸಿ ಅವಳ ಕಾಲನ್ನು ಅಗಲಿಸಿ ಅವಳ ತುಲಿಗೆ ನನ್ನ ತುನ್ನೆಗಿತ್ತು ಉಜ್ಜುತ್ತಾ ಒಳಗೆ ತಳೆದ. ಅವಳು ಹಾ ಅಂತ ಸ್ವರ್ರ ಅಂತ ಬಿಡ್ತಾ ಎತ್ತಿ ಕೊಟ್ಟಳು. ನನ್ನ ತುನ್ನೆ ಅವಳ ತುಲಿಗೆ ಸರಿಯಾಗಿ ಹೊಂದಿತ್ತು. ನಾನು ಅವಳ ಸೊಂಟನ ಹಿಡಿದುಕೊಂಡು ಚೆನ್ನಾಗಿ ದೆಂಗೋಕೆ ಶುರು ಮಾಡಿದೆ. ಅವಳು ಹೊಡಿಯೋ ರಾಜ, ಕೇಯೋ ಚೆನ್ನಾಗಿ ಕೇಯೋ ನನ್ನ ತುಲ್ನ. ಎಷ್ಟು ವರ್ಷದಿಂದ ಈ ಕಾಮ ಸುಖ ಇಲ್ಲದೆ ನನ್ನ ತುಲ್ಲು ಬರಿಗೆಟ್ಟಿತ್ತು ಕಣೋ ರಾಜ. ಕೇಯೋ ನನ್ನ ತುಲ್ನ ರಾಜ, ಕೇಯೋ ನಿನ್ನ ತುಲ್ಲೆ ನನಗೆ ಇನ್ಮೇಲೆ ಬೇಕು ಕಣೋ. ನನಗೆ ನೀನೇ ಮಂಡ ಕಣೋ. ಇನ್ಮೇಲೆ ದಿನ ಬಂದು ಕೇಯೋ ನನ್ನ ತುಲ್ನ. ನನ್ನ ಕಾಮ ಬೈಕೆ ತೀರಿಸೋ. ನಿನ್ನ ಇಷ್ಟ ಬಂದಾಗೆಲ್ಲ ಬಾರೋ ನನ್ನ ತುಲ್ನ. ನಿನ್ನ ತುನ್ನೆಗೆ ಯಾವಾಗಲೂ ಕಾಯ್ತಾ ಇರುತ್ತೆ ಕಣೋ ಅಂತ ಏನೇನೋ ಬಡಬಡಿಸ್ತಾ ಇದ್ದಾನೆ. ಎತ್ತಿ ಕೊಡ್ತಾ ಕೇಳಿಸ್ಕೊತಾ ಇದ್ದಳು. ನಾನು ನನ್ನ ತುನ್ನೆನ ಅವಳ ತುಲಿನಲ್ಲಿ ಆ ತಳಕ್ಕೆ ಮುಟ್ಟು ಹಾಕಿ ಕೇಯ್ದು ದೆಂಗಿ ರಸ ಬಿಟ್ಟೆ. ಅವಳ ತುಲಲ್ಲಿ ಅವಳು ನನ್ನ ತುನೆಯನ್ನು ತನ್ನ ಬಾಯಿ ಹಾಕ್ಕೊಂಡು ಚೆನ್ನಾಗಿ ಚೀಪಿ ರಸವನ್ನೆಲ್ಲ ಚೆನ್ನಾಗಿ ನೆಕ್ಕಿ ಕುಡಿದ್ಳು. ಮಗ ನೋಡ್ತಾ ಅವಳಮ್ಮ, ಏನೇ ಹೀಗೆ ಕೇಳಿಸ್ಕೋತಾ ಅಂದ. ಆಗ ಹ್ಞೂ ಕಣೋ, ನಿನ್ನ ಅಪ್ಪ ಸತ್ತ ಮೇಲೆ ನನ್ನ ತುಳು ಬರಿಗೆಟ್ಟಿತ್ತು. ಅದಕ್ಕೆ ಯಾವುದಾದ್ರೂ ತುನ್ನೆ ನೋಡ್ಕೊಳ್ಳೋಣ ಅಂದರೆ ಆಗಲೇ ಇಲ್ಲ. ಈಗ ನೀನು ಗೆಳೆಯ ರಾಜ ನನ್ನ ತುಳನ್ನ ನಾವೇ ಕಡಿಮೆ ಮಾಡ್ತಿದ್ದಾನೆ. ನನಗೆ ಥ್ಯಾಂಕ್ ಯು ಕಣೋ ಅಮ್ಮನ ವಿರಹ ವೇದನೆ ಅರ್ಥ ಮಾಡಿಕೊಂಡು ನೀನೇ ನನ್ನ ಪ್ರೇರಣ ನನ್ನ ತುನೆ ಕೊಡಿಸಿದ್ದಕ್ಕೆ ಅಂತ ತೃಪ್ತಿಯ ನಗೆ ಬೀರುತ್ತಾ ಸಾಕು ಕಣೋ ಇವತ್ತು ನಾಳೆ ಮತ್ತೆ ಕೇಯೋಕ್ಕೆ ಬಾ, ದಿನ ಕೇಯಬೇಕು ನನ್ನ ಅಂದಳು. ಆಯಿತು ಸರೋಜ ಅಂತ ಲಿಪ್ ಲಾಕ್ ಮಾಡಿ ಕಿಸ್ ಮಾಡಿ ಅವನ ಮೊಲೆಯನ್ನು ಹಿಚಕಾಡಿ ಅವನ ಅಮ್ಮನ ತುಳನ್ನು ಕೇಯ್ದು ನೋಡಿ, ಮಸ್ತ್ ಕೇಯ್ತೀಯ ಕಣೋ ನೀನು, ಅದಕ್ಕೆ ನಿಂಗೆ ಇಷ್ಟೊಂದು ತುಳು ಸಿಗೋದು ಅಂತ. ಹ್ಞೂ, ಮತ್ತೆ ತುಳು ಕೇಯೋಕ್ಕೆ ಅನುಭವ ಬೇಕು ಅಂದೆ. ಅವನು ನಕ್ಕು. ಸರೋಜ ಕೂಡ ನಮ್ಮ ಜೊತೆ ಸೇರಿಕೊಂಡು ನಕ್ಕಳು. ಹಾಗೆ ನಗುತ್ತಾ ಇದ್ದಾಗ ಅಲ್ಲಿಗೆ ಅವ್ರ ಅಕ್ಕ ಭಾಗ್ಯ ಬಂದಳು. ಲೋ ಏನ್ರು ಮಾಡ್ತಿದ್ದೀರಾ ಅಲ್ಲೇ ಅಮ್ಮ, ನಿನ್ನ ತುಳು ನವೇ ಹೋದರೆ ಸಾಕು, ನನ್ನ ತುಲಿಗೆ ತುನೆ ಬೇಡವಾ, ಸ್ವಾರ್ಥಿಕನೇ ನೀನು ಅಂದಳು. ಅದಕ್ಕೆ ಕೋಪ ಮಾಡ್ಕೋಬೇಡ ಕಣೆ, ನೀನು ತುಳು ಕೂಡ ಕೈತಾನೆ ರಾಜ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ ಏನೇ ರಾಜ, ಬಾಗೆ ತುಳುಕ್ಕೆ ಹೇಳುವೆನು ನೀನು ಅಂದಳು ಸರೋಜ. ನಾನು ಇದೆಲ್ಲ ಅದೃಷ್ಟ ತಾನೇ, ಬಂದರೆ ಬೇಡ ಅಂತೀನ ಲೇ ಭಾಗ್ಯ, ಕೇಳ್ತೀನಿ ಬಾರಿ ನೀನು ತುಳು. ಮುಂದುವರಿಯುವುದು ಭಾಗ 2ರಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಹೊಸಬರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.